ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಹವಾ ಇದೆ. ಅವನು ಬಡವರ ಮಗ, ಉಪ್ಸಾರ ಮುದ್ದೆ ತಿಂದು ಬೆಳೆದಿರೋನು, ಅವನೇ ಗೆಲ್ಬೇಕನ್ನೋದು ನಮ್ಮ ಆಸೆ. ಕಾಮಿಡಿ ಇದ್ರೆ ಬ್ರೋ ಚೆನ್ನಾಗ್ ನಡೆಯೋದು ಬಿಗ್ ಬಾಸ್, ಇಲ್ಲಾಂದ್ರೆ ಫ್ಲಾಫೆ. ಜಗ್ಗೇಶ್ಗಿಂತ ಮಾತಿನ ಕಾಮಿಡಿ, ಟೆನ್ನಿಸ್ ಕೃಷ್ಣಗಿಂತ ಮಾತಿನ ಕಾಮಿಡಿ. ಎಲ್ಲ ಗಿಲ್ಲಿ ನಟ ಚೆನ್ನಾಗಿ ಆಡ್ತದ, ಅವನ ಬಾರಿ ಇಷ್ಟ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ನಮ್ಮ ಬೆಣ್ಣೆನಗರಿ ಜಿಲ್ಲೆ ಜಗಳೂರು ತಾಲೂಕು ದೇವಿಕೆರೆ ಗ್ರಾಮದಲ್ಲಿ ಇದೀನಿ. ಇದು ನಮ್ಮ ಊರಲ್ಲಿ ಇದೀನಿ. ನಾನು ಎಲ್ಲಾ ಕಡೆನೂ ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇದ್ದೆ, ಆದ್ರೆ ನಮ್ಮ ಊರಲ್ಲಿ ರಿವ್ಯೂ ಮಾಡದೇ ಇದ್ರೆ ಅದಕ್ಕೆ ಏನಿರುತ್ತೆ ಮಜಾ ಅಲ್ವಾ? ಅದಕ್ಕೆ ಬನ್ನಿ ನಮ್ಮೂರಿನ ಜನ ಅಂದ್ರೆ ನಮ್ಮ ದೇವಿಕೆರೆಯ ಜನ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ಗಳ ಬಗ್ಗೆ ಏನ್ ಹೇಳ್ತಾರಂತ ಕೇಳ್ಬಿಡೋಣ ಬನ್ನಿ. ನೋಡಿ, ನಮ್ಮ ಬ್ರದರ್ ವೀರೇಶ್ ಅವರು ಇದಾರೆ. ವೀರೇಶ್ ಅವರು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾರಂತೆ, ಅವ್ರು ಏನ್ ಹೇಳ್ತಾರೆ ಕೇಳ್ಬಿಡೋಣ ಬನ್ನಿ. ವೀರೇಶ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀಯಾ? ಡೈಲಿ ನೋಡ್ತೀವಿ ಬ್ರೋ. ಹೇಗ್ ಬರುತ್ತೆ ಕಾರ್ಯಕ್ರಮ? ಸೂಪರ್ ಮೂಡಿ ಬರುತ್ತೆ. ಹೌದು, ಈ ಬಿಗ್ ಬಾಸ್ ಕಾರ್ಯಕ್ರಮನ ಹೇಗ್ ನೋಡ್ತೀರಾ? ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ನಡೆಸ್ಕೊಡ್ತಾರೆ ಸುದೀಪ್ ಅವರು. ಬಹಳ ಚೆನ್ನಾಗಿದೆ, ಒಂಥರ ಫ್ಯಾಮಿಲಿ ಎಂಟರ್ಟೈಸ್ ಅದು. ಬಹಳ ಚೆನ್ನಾಗಿ ಮೂಡಿ ಬರ್ತೈತಿ. ಹಂಗಾಗಿ ಎಕ್ಸ್ಪೆಷಲಿ ಗಿಲ್ಲಿ ಕಾವ್ಯ ಮಾತ್ರ ಸೂಪರ್ ಜೋಡಿ. ಹೌದು, ಈ ಗಿಲ್ಲಿ ಕಾವ್ಯ ಅದೇನ್ ಮೋಡಿ ಮಾಡಿಬಿಟ್ರ ಎಲ್ರಿಗೂ. ಕಾಮಿಡಿ ಇರುತ್ತೆ ಗುರು, ಕಾಮಿಡಿ ಇದ್ರೆ ಬ್ರೋ ಚೆನ್ನಾಗ್ ನಡೆಯೋದು ಬಿಗ್ ಬಾಸ್, ಇಲ್ಲಾಂದ್ರೆ ಫ್ಲಾಫೆ. ಹಂಗಂತೀರಾ? ಹೌದು ಹೌದು, ಗಿಲ್ಲಿ ಅವ್ರು ಯಾಕೆ ಇನ್ನು ಕ್ಯಾಪ್ಟನ್ ಆಗಿಲ್ವಲ್ಲ? ಯಾಕೆ? ಯಾಕಂದ್ರೆ ಅವ್ರ ಮೇಲೆ ಎಲ್ಲರೂ ಗೂಬೆ ಕೂರಿಸ್ತಾರೆ ಬೇಕಂತಲೆ. ಹಂಗಾಗಿ ಅವ್ರ ಕ್ಯಾಪ್ಟನ್ ಆದ್ರೆ ಹೊಡೆದೇ ಹೊಡಿತಾರೆ ಟೀಮ್ ಮಾತ್ರ. ಹೌದಾ? ಹೌದು. ಹೆಂಗಿರುತ್ತೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗಿಲ್ಲಿ ಅವ್ರ ಕ್ಯಾಪ್ಟನ್ ಆದ್ರೆ ಈ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅಂತ. ಹೇಗಿರುತ್ತೆ ಅಂತ ಪೂರ್ತಿ ಕ್ರೈಸ್ ಅನ್ಕೊಂಬಿಡ್ರಿ. ಹೌದಾ? ಹೌದು, ಯಾರು ಮಾಡಕ್ ಆಗಲ್ಲ. ಆ ವಾರ ಫುಲ್ ಕ್ರೈಸಿನೇ. ಕ್ರೇಜಿ. ಹೌದು, ಗಿಲ್ಲಿ ಕ್ರೇಜ್ ಎಲ್ಲ. ಹೌದೌದು, ಗಿಲ್ಲಿ ಕ್ರೇಜ್. ಒಟ್ಟಾರೆಯಾಗಿ ನಿಮ್ಮ ಓಟು? ನಮ್ಮ ಓಟು ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರ? ಹೌದು, ಪಕ್ಕ ಹೇಳ್ತಾರೆ. ಹಳ್ಳಿಯವ್ರ ಮುಂದ್ ಬರ್ಬೇಕು, ಸಿಟಿಯವ್ರ ಮುಂದ್ ಬರೋದ್ ದೊಡ್ಡದಲ್ಲ. ಅವರೆಲ್ಲ ಬಂಗಾರ ಅವನ್ನೆಲ್ಲ ಹಾಕಿ ದೊಡ್ಡದಲ್ಲ. ಇವ್ನಂಗ್ ಮೇಲೆ ಬರ್ಬೇಕು ಕಷ್ಟಪಟ್ಟು. ಥ್ಯಾಂಕ್ ಯು ವೀರೇಶ್, ಚೆನ್ನಾಗಿ ಮಾತಾಡಿದ್ಯಾ. ಥ್ಯಾಂಕ್ ಯು ಬ್ರೋ, ಧನ್ಯವಾದಗಳು. ವೆಲ್ಕಮ್ ವೆಲ್ಕಮ್. ನಮ್ಮ ಬ್ರದರ್ ಆದ ಪ್ರವೀಣ್ ಅವರಿದ್ದಾರೆ. ಅವರು ಬಿಗ್ ಬಾಸ್ ಕಾರ್ಯಕ್ರಮನ ಅತಿ ಹೆಚ್ಚು ಪ್ರೀತಿಯಿಂದ ನೋಡ್ತಾರಂತೆ. ಅವ್ರು ಏನ್ ಹೇಳ್ತಾರೆ ಕೇಳ್ಬಿಡೋಣ ಬನ್ನಿ. ಪ್ರವೀಣ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಬ್ರದರ್, ಡೈಲಿ ನೋಡ್ತೀವಿ ಬಿಗ್ ಬಾಸ್ ಕಾರ್ಯಕ್ರಮ. ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಹವಾ ಇದೆ. ವಾವ್, ಏನ್ ಡೈಲಾಗ್ ಇದು! ಮತ್ತೆ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಹವಾ ಇದೆ. ವಾವ್, ಸೂಪರ್. ಯಾವ ಗಲ್ಲಿಲಿ ಹೋದ್ರು ಗಿಲ್ಲಿ ಬಗ್ಗೆ ತುಂಬಾ ಮಾತಾಡ್ತಾರೆ ಜನ. ಹೌದು. ಹಳ್ಳಿ ಹುಡುಗ, ಹಳ್ಳಿ ಸೊಗಡು. ಸಿಟಿ ಸೊಗಡಲ್ಲಿ ಏನಿಲ್ಲ ಆರೋಗ್ಯ, ಹಳ್ಳಿ ಸೊಗಡಲ್ಲಿದೆ. ಮುದ್ದೆಯಲ್ಲಿದೆ ಆರೋಗ್ಯ. ತಿಂಡಿ ತಿಂಡಿ ತಿಂದು ತಿಂದು ನಾವು ಹಾಸ್ಪಿಟ್ಲ್ ತುಂಬಾ ದುಡ್ಡು ಇಡ್ತಾ ಇದೀವಿ. ಈ ಸಿಟಿಯರ್ನ ಮರ್ತು ನಾವು ಹಳ್ಳಿಯರಿಗೆ ಬಹಳ ಪ್ರೋತ್ಸಾಹ ಕೊಡ್ಬೇಕು. ಗಿಲ್ಲಿ ರಾಗಿ ಮುದ್ದೆ ಉಪ್ಸಾರು ಉಂಡು ಒಳ್ಳೆ ಒಂದು ಮನೋರಂಜನೆ ಕಾರ್ಯಕ್ರಮವನ್ನ ಬಿಗ್ ಬಾಸ್ ಅಲ್ಲಿ ಕೊಡ್ತಿದ್ದಾರೆ. ಇಡೀ ನಮ್ಮ ರಾಜ್ಯದ ಜನತೆ ಗಿಲ್ಲಿ ಏನ್ ಮಾಡ್ತಿದಾರಲ್ಲ ಅದು ಪರ್ಫೆಕ್ಟ್, 100%. ಅದರಲ್ಲಿ ಗಿಮಿಕ್ ಇಲ್ಲ. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಗಿಲ್ಲಿ ಮಾಡ್ತಕ್ಕಂತ ಹಾಸ್ಯದಲ್ಲಿ ಯಾವುದೇ ರೀತಿಯಾದ ಗಿಮಿಕ್ ಇಲ್ಲ. ಕೆಲವರು ಮಾತಾಡ್ತಾರೆ, ಅವರೆಲ್ಲ ಗಿಲ್ಲಿ ಬಗ್ಗೆ ವಿರುದ್ಧ ಮಾತಾಡ್ತಾರೆ. ಅವರು ಸಿಟಿಯರು, ನಾವು ಹಳ್ಳಿಯರು. ಪಕ್ಕ ಬೆಳಿಗ್ಗೆ ಎದ್ ಕೂಡ್ಲೆ ಎಮ್ಮೆ ಆಕಳ ನೋಡಂತ ವ್ಯಕ್ತಿಗಳು ನಾವು. ಇಲ್ಲಿ ಗಿಲ್ಲಿ ಎಲ್ಲಿ ಸೊಗಡಿದೆ ಅಂದ್ರೆ ಹಳ್ಳಿಲಿದೆ. ನಾನ್ ರಾಜ್ಯದ ಜನತೆಗೆ ಒಂದು ಪ್ರೀತಿ ಪೂರ್ವಕವಾದ ಒಂದು ಮನವಿ ಮಾಡ್ಕೊಂತ ಇದೀನಿ. ಗಿಲ್ಲಿಯನ್ನು ಬಿಗ್ ಬಾಸ್ ಅಲ್ಲಿ ಗೆಲ್ಲಿಸಿ ಹಳ್ಳಿಯ ಜನರನ್ನು ಪ್ರೋತ್ಸಾಹಿಸಿ ಹಳ್ಳಿ ಮೇಲ್ಪಂಕ್ತಿಯಲ್ಲಿ ಬೆಳಿಬೇಕನ್ನೋದು ನನ್ನ ಒತ್ತಾಸೆ. ಪ್ರತಿಯೊಬ್ಬರಿಗೂ ನಾನು ಕೈ ಮುಗಿದು ಬೇಡಿಕೊಂತ ಇದೀನಿ, ಗಿಲ್ಲಿನ ಗೆಲ್ಲಿಸಿ ಹಳ್ಳಿ ಉಳಿಸಿ. ಸೂಪರ್. ಗಲ್ಲಿಯಲ್ಲೂ ಗಿಲ್ಲಿ ಹವಾ ಇದೆ, ಎಲ್ಲಾ ಕಡೆನೂ ಗಿಲ್ಲಿ ಹವಾ ಇದೆ. ಗಿಲ್ಲಿ ಉಳಿಸಿ ಹಳ್ಳಿ ಉಳಿಸಿ ಈ ರಾಜ್ಯವನ್ನು ಉಳಿಸಿ. ಗಿಲ್ಲಿ ಅಂತ ವ್ಯಕ್ತಿಗಳಿಗೆ ಪ್ರೋತ್ಸಾಹ ಕೊಡೋದ್ರಿಂದ ಈ ರಾಜ್ಯ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ. ವಾ, ಸೂಪರ್. ಹಾಗೆ ನಿಮ್ಮ ಓಟು? ನಮ್ಮ ಓಟು ಗಿಲ್ಲಿಗೆ. ಗಿಲ್ಲಿ ಗೆದ್ದೇ ಗೆಲ್ತಾರೆ 100%. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಇಲ್ಲಿ ನೋಡಿ, ನಮ್ಮ ದೇವಿಕೆರೆಯ ರಘು, ಅಂದ್ರೆ ಬಿಗ್ ಬಾಸ್ ರಘು ಅಲ್ಲ, ನಮ್ಮ ದೇವಿಕೆರೆಯ ನಮ್ಮ ಸ್ನೇಹಿತನ ಮಗ ರಘು. ರಘು, ಬಿಗ್ ಬಾಸ್ ನೋಡ್ತೀಯನಪ್ಪ? ನೋಡ್ತೀವಿ. ಈ ಬಿಗ್ ಬಾಸ್ ಅಲ್ಲಿ ನಿನಗೆ ಯಾರು ಇಷ್ಟಮ್ಮ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಅವನು ಬಡವರ ಮಗ, ಉಪ್ಸಾರ ಮುದ್ದೆ ತಿಂದು ಬೆಳೆದಿರೋನು, ಅವನೇ ಗೆಲ್ಬೇಕನ್ನೋದು ನಮ್ಮ ಆಸೆ. ವಾವ್, ಸೂಪರ್. ಹೌದು, ಗಿಲ್ಲಿ ಹಾಡ್ ಹೇಳ್ಕೊಂಡು ಡೈಲಾಗ್ ಹೇಳ್ಕೊಂಡು ಫುಲ್ ಫೇಮಸ್ ಆಗ್ಯಾರೆ. ಯಾವ್ದಾದ್ರು ನಿನ್ಗೆ ಡೈಲಾಗ್ ಬರುತ್ತಾ? ಡೈಲಾಗ್ ಬರಲ್ಲ, ಒಟ್ಟ ಅವನ್ ಏನ್ ಹೇಳಿದ್ರು ಚೆನ್ನಾಗಿರ್ತದೆ. ಅವ್ನ್ ಏನ್ ಹೇಳಿದ್ರು ಅದು ಫೇಮಸ್ ಅದೇ ಆಗುತ್ತೆ. ಈಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದಾವಂತೆ ಅವನ ಸಾಂಗ್ಗಳು. ಆಮೇಲೆ ರಘು ಅವರ ಮೋಟು ಬದಲು ಸಾಂಗ್ಗಳೆಲ್ಲ
ಫುಲ್ ಟ್ರೆಂಡಿಂಗ್ ಅಲ್ಲಿ ಇರ್ತೇವಂತೆ. ಹಾ. ನಿನಗೆ ಯಾವ್ದಾರ ಒಂದು ಬರುತ್ತಾ? ಅದೇ ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರಿಗಾಕ ಸೊಪ್ಪು, ನೀವಿಬ್ರು ಮಾಡಿದ್ ತಪ್ಪು. ನಾವಿಬ್ರು ಮಾಡಿದ್ದ? ಅಲ್ಲ, ಅಲ್ಲಿ ಕಾವ್ಯ ಅವ್ರು. ಹೌದು. ಮತ್ತೆ ಇನ್ನೊಂದು ಸಾಂಗ್ ಯಾವ್ದು ಗೊತ್ತಿದೆ ನಿನಗೆ? ಸಾಂಗ್ ಏನೇ ಅದು ಗೊತ್ತಿಲ್ಲ. ಮತ್ತೆ ಡಮಾಲ್ ಡುಮಾಲ್ ಡಕ್ಕ, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರ ಗೊತ್ತಿಲ್ಲ, ಪಕ್ಕ. ವಾವ್, ಸೂಪರ್ ಸೂಪರ್ ಆಗೋ, ಚೆನ್ನಾಗ್ ಮಾತಾಡಿದ್ಯಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಬ್ರದರ್ ಗೋರಣ್ಣ ಅವರು ಇದಾರೆ. ಯಾಕಂದ್ರೆ ನಾವು ಚಿಕ್ಕವರಿಂದಾಗಿಂದಲೂ ನಮ್ನೆಲ್ಲ ಆಟ ಆಡ್ಸಿರ್ತಕ್ಕಂತಹ ಒಬ್ಬ ಅಣ್ಣ. ಅವರು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾರಂತೆ. ಏನ್ ಹೇಳ್ತಾರೆ ಕೇಳ್ಬಿಡೋಣ ಬನ್ನಿ. ಗೋರಣ್ಣ, ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತಾ ಇದೀವಿ. ಹೇಗ್ ಮೂಡ್ ಬರ್ತಿದೆ ಕಾರ್ಯಕ್ರಮ? ಬಹಳ ಚೆನ್ನಾಗಿ ಮೂಡಿ ಬರ್ತಿದೆ. ಹ. ಗಿಲ್ಲಿ ಅವನೇ ಅವ. ಹ. ಗಿಲ್ಲಿ ಮಾತಿನ ಕಾಮಿಡಿ, ಜಗ್ಗೇಶ್ಗಿಂತ ಮಾತಿನ ಕಾಮಿಡಿ, ಟೆನ್ನಿಸ್ ಕೃಷ್ಣಗಿಂತ ಮಾತಿನ ಕಾಮಿಡಿ, ಆಮೇಲೆ ಪ್ರಜೆಗಳ ರೈತರ ಮನವೊಲಿಕೆ ಗಿಲ್ಲಿ ಮಾತಿನ ಕಾಮಿಡಿ. ಅವನು ಕಾಮಿಡಿ ಬಿಟ್ರೆ ಬೇರೆ ಯಾವ ಆಗಲ್ಲ. ಗಿಲ್ಲಿ ಬಿಗ್ ಬಾಸ್ ಒಳಗೆ ಗೆದ್ದು ನಮ್ಮ ರೈತರ ಮನವೊಲಿಸಬೇಕಾಗಿ ನಾವು ಕೇಳಿಕೊಳ್ತೀವಿ. ಭಾರಿ ಕಾಮಿಡಿ, ಭಾರಿ ನಗುಬೇಕ ವ್ಯಕ್ತಿ. ಅಲ್ಲೇ ಬಹುಮಾನ. ಅಲ್ಲೇ ತಗೊಂತಿರ್ಬೇಕು, ಮತ್ತೆ ಅದನ್ನ ವಾಪಸ್ ಎಲ್ಲ ಮನೆಗೆ ತಗೊಂಡಂಗಲ್ಲ, ಅಲ್ಲೇ ವಾಪಸ್ ಅಂತಲ್ಲ, ಅಲ್ಲೇ ಬಹುಮಾನ ಗಿಲ್ಲಿ. ಅಣ್ಣ, ಮತ್ತೆ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಅಣ್ಣ? ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ಲ ನಮಗೆ. ಗಿಲ್ಲಿನೇ ಗೆಲ್ಲಬೇಕು. ಹೌದಣ್ಣ. ಈಗ ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರೆ ಕಾರ್ಯಕ್ರಮ? ಸುದೀಪ್ ಸರ್ ಕಾರ್ಯಕ್ರಮ ಭಾರಿ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ. ಹೈ ಕ್ಲಾಸ್ ನಡೆಸ್ಕೊಡ್ತಾ ಇದಾರೆ. ಇತ್ತೀಚೆಗೆ ಬಿಗ್ ಬಾಸ್ ಇಂದ ಒಂದ್ ಸ್ವಲ್ಪ ಡೌಟ್ ಆಗ್ತಾ ಇದೆ. ಭಾರಿ ಗಲಿಬೆ ನಡೀತೈತೆ ಮನೆ ಒಳಗಡೆ. ಗಿಲ್ಲಿ ಅದು ಬಿಗ್ ಬಾಸ್ ಮನೆ ಒಳಗಡೆ ಇಷ್ಟು ವರ್ಷ ನಡೆತಕ್ಕಂಥದ್ದು ಭಾರಿ ಗಲಿಬೆ ನಡೀತಿದೆ. ಗಲಿಬೆ ನಡೆದು ಜಗಳ ಮಾಡಿ, ಫೈಟ್ ಮಾಡಿ, ಸೀಜ್ ಮಾಡಿ, ಏನ್ ನಮ್ ಬಿಗ್ ಬಾಸ್ ಇರೋವರೆಗೆ ಅದನ್ನ ತೆಗೆದು ಈಗ ಅದ್ ನಡೆಸ್ತಾ ಇದಾರೆ. ಸುದೀಪ್ ಸರ್ ಇಂದ ಮತ್ತೆ ಓಪನ್ ಆಯ್ತು. ಸುದೀಪ್ ಸರ್ ಇಂದಲೇ ಓಪನ್ ಆಗಿದ್ದು. ಏನ್ ಸೂಪರ್ ಹೇಳಿದ್ರಿ ಗುರಣ್ಣ. ಹಾಗೇನೆ ನಿಮ್ಮ ಓಟು? ನಮ್ಮ ಓಟಿಗೂ ಸುದೀಪ್ ಸರ್ಗೂ ಗಿಲ್ಲಿಗೂ. ವಾವ್, ಅಂದ್ರೆ ಸುದೀಪ್ ಸರ್ ಬಿಡಂಗಿಲ್ಲ. ಒಟ್ಟ ಗಿಲ್ಲಿ ಗೆಲ್ತಾರ? ಗಿಲ್ಲಿ ಗೆದ್ದೇ ಗೆಲ್ತಾರೆ. ಸೂಪರ್ ಗುರಣ್ಣ, ಥ್ಯಾಂಕ್ ಯು. ನೋಡಿ, ನಮ್ಮ ಸ್ನೇಹಿತರಾದ ನಾಗರಾಜ್ ಅವರು ಇದಾರೆ. ಅಂದ್ರೆ ನಾನು ನಾಗರಾಜ್ ಅವರು ಒಂದೇ ಕ್ಲಾಸ್ಮೇಟ್. ಬನ್ನಿ, ನಮ್ ನಾಗರಾಜ್ ಅವರು ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರ ಅಂತ ಕೇಳೋಣ. ನಾಗರಾಜ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀಯಾ? ಹಾ, ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ ಇಷ್ಟ. ಅಲ್ಲ ನಾಗರಾಜ್, ಗಿಲ್ಲಿ ನಟ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ? ಎಲ್ಲ ಗಿಲ್ಲಿ ನಟ ಚೆನ್ನಾಗಿ ಆಡ್ತಾನ, ಅವನ ಬಾರಿ ಇಷ್ಟ. ಹೌದಾ? ಹೌದು. ಅಲ್ಲ, ಈಗ ಕಾವ್ಯ ಅವರೇ, ಅಶ್ವಿನಿ ಮೇಡಮ್ ಅವರೇ, ಹಾಗೆ ಧನುಷ್ ಅವರೇ, ಸ್ಪಂದನ ಅವರೇ, ಇವರೆಲ್ಲರೂ ಇದಾರಲ್ಲ, ಇವ್ರು ಬಿಟ್ಟು ಗಿಲ್ಲಿ ನಟನೇ ಯಾಕೆ ಇಷ್ಟ? ಇವನೇ ಸ್ವಲ್ಪ ಹಳ್ಳಿಯಿಂದ ಬಂದನಲ್ಲ, ಬಡತನದಿಂದ ಬಂದಾನೆ. ಇವನೇ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗ್ಲಿ, ಚೆನ್ನಾಗಲ್ಲ ಅಂತ ನಮ್ಮ ಇಷ್ಟ. ಹಳ್ಳಿ ಜನ ಬೆಳಿಬೇಕು ಅಂತ, ಅದೇ ನಮ್ಮ ಇಷ್ಟ. ಆಮೇಲೆ ನಿಮ್ಮ ಓಟು ಯಾರಿಗೆ ನಾಗರಾಜ್? ಅಮೌಂಟ್ ಗಿಲ್ಲಿ ನಟನಿಗೆ. ಗಿಲ್ಲಿ ಅವ್ರಿಗೆ ಗೆಲ್ತಾರ? ನಾನು ಪಕ್ಕ 100%. ಅಂದ್ರೆ ನೀವು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ವೋಟ್ ಮಾಡ್ತೀರಾ? ಹಾ, ಮಾಡ್ತೀವಿ. ಯಾರಿಗ್ ಮಾಡ್ತೀರಾ? ಗಿಲ್ಲಿ ನಟಗೆ ಮಾಡೋದು. ಗಿಲ್ಲಿ ಗೆಲ್ತಾನೆ? ಹಾ, ನಟಗೆ ಗಿಲ್ಲಿ ನಟಗೆ ಮಾಡೋದು. ಥ್ಯಾಂಕ್ ಯು. ಥ್ಯಾಂಕ್ ಯು.